ಏನೇ ಇವಳು ಒಂದೊಂದು ಸಲ ಕಳೆದೇ ಹೋಗಿರ್ತಾಳೆ, ಬರೀ ನಾವು ಹುಡ್ಕೋದೇ ಆಯಿತು ಎಂದು ಶಶಿ ಅಮೃತಾಳನ್ನು ನೋಡುತ್ತಿದ್ದರೆ ಸುಗುಣ, ಲೇ ಅಮ್ಮು, ಅದೇನೈತೆ ಒಳ್ಳೆ ಹುಚ್ಚಿ ಥರ ಒಬ್ಬೊಬ್ಬಳೇ ನಗ್ತಿದ್ಯಾ, ಕಾಲೇಜಲ್ಲಿದ್ಯಾ, ಕ್ಲಾಸಿಗೆ ಬಾರೆಮ್ಮ ಎಂದಳು ಅಮೃತ ತಲೆ ಮೇಲೆ ಮುಟಕಿ. ಲೇ ಆ ಕುಕ್ಕ ಸಾರಿ ಕೇಳ್ದ ಕಣೆ ಎಂದಳು ಮತ್ತೆ ನಗುತ್ತ. ಏನು ಎಂದರು ಮೂವರು ಒಟ್ಟಿಗೆ ಆಶ್ಚರ್ಯದಿಂದ. ಹ್ಞೂ ಕಣ್ರೆ, ಅದಕ್ಕೆ ಈ ಖುಷಿ. ಬರಬೇಕಾದ್ರೆ ಎದುರಿಗೆ ಬಂದವನು ಅವನೇ ವಿಶ್ ಮಾಡಿ ಸಾರಿ ಕೇಳ್ದ ಕಣ್ರೆ ಎಂದಳು. ಆ ಮೂವರು ಓಹೋ ಎಂದು ಉದ್ಗಾರವೆಳೆದರು. ಅಷ್ಟೊತ್ತಿಗೆ ಅವನೇ ಕ್ಲಾಸಿಗೆ ಬಂದ. ಎಲ್ಲರೂ ಎದ್ದು ನಿಂತು ವಿಶ್ ಮಾಡಿದರು. ಅವನು ಪಾಠ ಮಾಡಲು ಶುರು ಮಾಡಿದ. ಇವಳು ಅವನನ್ನೇ ನೋಡುತ್ತಿದ್ದಳು. ಆದರೆ ಅವಳ ಮುಖದ ನಗು ಇನ್ನೂ ಮಾಸಿರಲಿಲ್ಲ. ಮಿಸ್ ಅಮೃತಾ, ಈ ಪ್ರಾಬ್ಲಮ್ಗೆ ಆನ್ಸರ್ ಮಾಡಿ ಎಂದು ಹೇಳಿದ. ಅವಳಿಗೆ ಅದು ಕೇಳಲೇ ಇಲ್ಲ. ಇನ್ನೆರಡು ಸಲ ಕೂಗಿದರೂ ಅವಳ ಉತ್ತರವಿಲ್ಲ. ಅವಳ ಪಕ್ಕದಲ್ಲೇ ಇದ್ದ ಸುಗುಣ ತನ್ನ ಮೊಣಕೈಯಿಂದ ತಿವಿದಾಗ ಏನು ಎಂಬಂತೆ ತಿರುಗಿ ನೋಡಿದಳು. ಅಷ್ಟರಲ್ಲೇ ಅಕ್ಷಯನಿಗೂ ಸಿಟ್ಟು ಬಂದಿತು. ಆ ಸಿಟ್ಟಿನಲ್ಲೇ ಕೈಯಲ್ಲಿ ಹಿಡಿದ ಚಾಕ್ ಪೀಸನ್ನು ಅವಳೆಡೆಗೆ ಬೀಸಿಬಿಟ್ಟ. ಅದು ಅವಳ ತಲೆಗೆ ತಾಕಿತು. ಅಕಸ್ಮಾತಾಗಿ ಬಿದ್ದ ಏಟಿಗೆ ಅವನತ್ತ ನೋಡಿದಳು. ಏನ್ರಿ ಮಿಸ್ ಅಮೃತಾ, ಎಲ್ಲಿದ್ದೀರಾ? ಆವಾಗಲಿಂದ ನಿಮ್ಮನ್ನು ನಾನು ಮಾತಾಡಿಸ್ತಿರೋದು. ಯಾವ ಲೋಕದಲ್ಲಿ ಅಲ್ದಾಡ್ತಿದ್ದೀರಾ? ನೀವು ಬರೋದು ಪಾಠ ಕೇಳೋಕ ಅಥವಾ ಕನ್ಸು ಕಾಣೋಕ? ಹೇಳ್ರಿ, ಈ ಪ್ರಾಬ್ಲಮ್ಗೆ ಸಲ್ಯೂಷನ್ ಏನು ಹೇಳಿ ಬೇಗ ಎಂದನು ಕೋಪದಲ್ಲಿ. ಇಂದು ಅವನಿಗೆ ವೃತ್ತಿ ಸಹಜ ಕೋಪ ಬಂದಿತ್ತು. ಅವಳ ಮೇಲೆ ವೈಯಕ್ತಿಕ ಕೋಪವಲ್ಲ. ಅವಳು ತೊದಲುತ್ತಲೇ ಸರ್ ಅದು ಎಂದು ಹೇಳುತ್ತಿದ್ದಳು. ಏನ್ರಿ ಅದು ಗೊತ್ತಿದ್ರೆ ಗೊತ್ತು ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ಕ್ಲಾಸ್ನಲ್ಲಿ ಗಮನವಿದ್ದರೆ ಎಲ್ಲವೂ ತಿಳಿಯುತ್ತೆ. ಇಷ್ಟು ಸುಲಭವಾದ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಹೇಗೆ? ನೀವು ಹೇಳ್ರಿ ಮಿಸ್ ಸುಗುಣ ಎಂದಾಗ ಸುಗುಣ ಎದ್ದು ಉತ್ತರ ಹೇಳಿದ್ದಳು. ನೋಡ್ರಿ, ನಿಮ್ಮ ಪಕ್ಕದಲ್ಲೇ ತಾನೇ ಅವ್ರು ಇದ್ದಿದ್ದು. ಗಮನವಿಟ್ಟು ಕೇಳಿಸ್ಕೊಳ್ಳಿ ಪಾಠವನ್ನು, ಇಲ್ಲದಿದ್ದರೆ ಖಂಡಿತ ನನ್ನ ಕ್ಲಾಸ್ನ ಅಟೆಂಡ್ ಮಾಡಿಬಿಡಿ. ಕೂತ್ಕೊಳ್ಳಿ ಎಂದನು ಗಡುಸಾಗಿ. ಏನೆಂದು ಮಾತನಾಡದೆ ಇಬ್ಬರೂ ಕುಳಿತರು. ಅವತ್ತಿನ ಅವನ ತರಗತಿ ಮುಗಿಸಿ ಹೊರಹೋದನು. ಅಮೃತ ಏನನ್ನೂ ಹೇಳಲಿಲ್ಲ. ಅವತ್ತಿನ ಎಲ್ಲ ತರಗತಿಗಳನ್ನು ಒಲ್ಲದ ಮನಸ್ಸಿನಿಂದಲೇ ಕೇಳಿದಳು. ಕಾಲೇಜು ಮುಗಿಯುತ್ತಿದ್ದಂತೆ ಗೆಳತಿಯರಿಗೆ ಬಾಯ್ ಹೇಳಿ ಬೇರೇನನ್ನೂ ಮಾತನಾಡದೆ ಸೀದಾ ಬಸ್ ಹತ್ತಿ ಮನೆ ಕಡೆ ಹೊರಟಳು. ಇತ್ತ ಮನೆಗೆ ಬಂದೊಡನೆ ಅಜ್ಜಿ ಕರೆಯುತ್ತಿದ್ದರೂ ಏನೂ ಕೇಳಿಸಿಕೊಳ್ಳದೆ ತನ್ನ ರೂಮಿಗೆ ಹೋಗಿ ಕದವಿಕ್ಕಿಕೊಂಡಳು. ಆದರೆ ಅಲ್ಲಿ ಅನಘ ಇರಲಿಲ್ಲ. ಅಡುಗೆ ಮನೆಯಲ್ಲಿ ತನ್ನ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ಅಮೃತ ತನ್ನ ಬ್ಯಾಗ್ ಒಂದು ಕಡೆ ಮೂಲೆಗೆಸೆದು ಮಂಚದ ಮೇಲೆ ಬೋರಲಾಗಿ ಮಲಗಿ ಅಳಲು ಪ್ರಾರಂಭಿಸಿದಳು. ಇಷ್ಟೊತ್ತು ತಡೆಹಿಡಿದಿದ್ದ ದುಃಖದ ಕಟ್ಟೆ ಒಡೆದಿತ್ತು. ಯಾರೂ ಬೈದರೂ ತಲೆ ಕೆಡಿಸಿಕೊಳ್ಳದ ಹುಡುಗಿ ಅವನಿಂದ ತುಂಬ ದುಃಖಿತಳಾಗಿದ್ದಳು. ಛೇ, ನಾನು ಯಾಕೆ ಹೀಗಾದೆ? ಯಾವುದ್ರಲ್ಲೂ ಯಾರಲ್ಲೂ ಬಯಸಿಕೊಳ್ಳೋದು ನಾನು ಒಂದು ಲೆಕ್ಕ ಬಂದಿಲ್ಲ ಅಂತ ಬಯಸ್ಕೊಂಡ. ಇಲ್ಲ, ಇನ್ಮೇಲಿಂದ ನಾನು ಮೈ ಮರಿಬಾರ್ದು. ಎಲ್ಲರ ಮುಂದೆ ಅವಮಾನ ಆದರೆ ನನ್ನ ಮರ್ಯಾದೆನೇ ಹೋಗೋದು. ಇನ್ನು ಮುಂದೆ ಈ ಥರ ಆಗೋಕ್ಕೆ ಬಿಡಬಾರ್ದು ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ಅವಳ ತಲೆ ವಿಪರೀತ ಸಿಡಿಯುತ್ತಿತ್ತು. ಆದ ಅವಮಾನಕ್ಕೋ ಅಥವಾ ನೋವಿಗೋ ಗೊತ್ತಿಲ್ಲ ಅವಳಿಗೆ. ಬಚ್ಚಲು ಮನೆಗೆ ಹೋಗಿ ಬಿಸಿ ನೀರಿಗೆ ತಲೆಯೊಡ್ಡಿ ಸ್ನಾನ ಮುಗಿಸಿ ಕೆಳಗಿಳಿದು ಬಂದಳು. ಬಂದವಳೆ ಸೀದಾ ಅಡುಗೆ ಮನೆಗೆ ಹೋಗಿ, ಅಮ್ಮ ಪ್ಲೀಸ್ ಒಂದು ಟೀ ಕೊಡಮ್ಮ, ತುಂಬ ತಲೆ ನೋಯ್ತಿದೆ. ಹಾಗೆ ತಿನ್ನೋಕೆ ಪ್ಲೀಸ್ ಕೇಸರಿ ಬಾತ್ ಮಾಡಿಕೊಡು ಎಂದಳು. ಏನು ಅನ್ಕೊಂಡ್ರಿ? ಇಷ್ಟೊಂದು ಎಲ್ಲ ಆಗಿದೆ, ಬೇಜಾರಾಗಿ ಊಟ ಬೇಡ ಅಂತಾಳೆ ಅನ್ಕೊಂಡ್ರಾ? ಖಂಡಿತ ಅಮೃತ ಆ ಕೆಟಗರಿಗೆ ಸೇರಿಲ್ಲ. ಬೇಜಾರಾದರೆ ಅವಳಿಗೆ ಕೇಸರಿ ಬಾತ್ ಬೇಕೇ ಬೇಕು ಟೀ ಜೊತೆಗೆ. ಹೊಟ್ಟೆಗೆ ಯಾವತ್ತೂ ಯಾವಾಗಲೂ ಅದೆಂಥದೇ ಬೇಜಾರಿರಲಿ, ಹೊಟ್ಟೆಗೆ ಮಾತ್ರ ಮೋಸ ಮಾಡ್ಕೊಳ್ಳೋ ಜಾಯಮಾನದವಳಲ್ಲ ಈ ಅಮೃತ. ಅದು ಅವರ ಮನೆಯವ್ರಿಗೂ ಕೂಡ ಗೊತ್ತು. ಏನಾಯಿತು ಅಮ್ಮೋ, ಏನು ನಡೀತು ಕಾಲೇಜಲ್ಲಿ ಎಂದರು ಟೀ ಕೊಡುತ್ತಾ ಕೌಶಲ್ಯ ಅವರು. ಏನೂ ಇಲ್ಲಮ್ಮ, ಸುಮ್ಮನೆ ಮಾಡಿಕೊಡು ಪ್ಲೀಸ್ ಎಂದು ಟೀ ಹಿಡಿದು ತನ್ನ ರೂಮಿಗೆ ಹೋದಳು. ಅದನ್ನು ನೋಡಿದಾನು, ಹೋಗ್ಲಿ ಬಿಡಮ್ಮ, ಪಾಪ ಏನೋ ಬೇಜಾರಾಗಿದೆ, ನಾನು ಮಾಡ್ತೀನಿ ಬಿಡಿ ಎಂದಳು. ಏನು ಹುಡುಗಿನೋ ಏನೋ ಕಣೆ ಅನು, ಮುಂದೆ ಅವಳತ್ತ ಮನೆಯಲ್ಲಿ ಅದು ಹೇಗೆ ಸಂಸಾರ ನಡೆಸ್ತಾಳೋ ಏನೋ ಎಂದರು ಕೌಶಲ್ಯ ನಸು ನಗುತ್ತಾ. ಹೋಗ್ಲಿ ಬಾರಮ್ಮ ಎಂದಳು ಅನು. ಇತ್ತ ಕೇಸರಿ ಬಾತ್ ಬಟ್ಟಲನ್ನು ತಂದು ಅಮೃತಾಳ ಮುಂದೆ ಹಿಡಿದಳು ಅನು.
ಅದರ ಪರಿಮಳಕ್ಕೆ ಅದೇನೋ ಗೀಚುತ್ತಿದ್ದ ಅಮೃತ ಅದನ್ನು ಅಲ್ಲಿಗೆ ನಿಲ್ಲಿಸಿ ಬಟ್ಟಲನ್ನು ಪಡೆದು ತಿನ್ನಲು ಶುರುವಿಟ್ಟಳು. ಒಂದೇ ಉಸಿರಿಗೆ ತಿನ್ನುತ್ತಿದ್ದ ಅವಳಿಗೆ ನೆತ್ತಿಗತ್ತಿ ಕೆಮ್ಮಲು ಶುರುವಿಟ್ಟಳು. ಅಮೃತಾಳ ತಲೆ ತಟ್ಟಿ ನೀರು ಕೊಟ್ಟಳು. ಅನು, ನಿಧಾನವೇ ಅಮ್ಮು, ಯಾಕಿಷ್ಟವಸ್ರ ಎಂದಳು. ಪೂರ್ತಿ ಖಾಲಿ ಮಾಡಿದ ಅಮೃತ, ಅನು, ನಿನ್ನ ಕೈ ರುಚಿನೇ ಹಾಗೆ ಕಣೆ, ತಿಂತ ಇದ್ರೆ ನಿಲ್ಲಿಸೋದೆ ಕಷ್ಟ ಎಂದಳು ಪ್ರಾಮಾಣಿಕವಾಗಿ. ಸಾಕು ಹೊಗಳಿದ್ದು, ಹೇಳು ಏನಾಯ್ತು ಅಂತ. ಏನಿಲ್ಲ ಸುಮ್ಮನೆ ಅಂತ ನನ್ನ ಹತ್ರ ಕಾರಣ ಹೇಳ್ಬೇಡ ಆಯ್ತಾ ಎಂದಳು. ನಮ್ಮ ಕಾಲೇಜಿಗೆ ಒಬ್ಬ ಹೊಸ ಲೆಕ್ಚರರ್ ಬಂದಿದ್ದಾನೆ, ಅಕ್ಷಯ್ ಅಂತ. ನೋಡೋಕೆ ಸೂಪರ್ ಆಗಿದ್ದಾನೆ, ಆದರೆ ಕೋಪಿಷ್ಟ, ಸಿಡುಕ್ಮುತಿ ಸಿಂಗಾರಪ್ಪ. ಇವತ್ತು ಕಾಲೇಜಲ್ಲಿ ಎಲ್ಲರ ಮುಂದೆ ಬೈದ್ಬಿಟ್ಟ ಗೊತ್ತಾ ಎಂದಳು, ತನ್ನ ತಪ್ಪನ್ನು ಮರೆಮಾಚುತ್ತಾ. ಯಾಕೆಂದರೆ ನಿಜವಾದ ಕಾರಣ ತಿಳಿದರೆ ಅಕ್ಕ ಎಲ್ಲಿ ರೇಗಿಸುವಳೋ ಎಂಬ ಭಯ ಅಷ್ಟೆ. ಓಹೋ, ಇದಾ ವಿಷಯ. ಅಲ್ಲ, ಯಾರು ಬೈದರೂ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ನೀನು. ಅಂಥದ್ರಲ್ಲಿ ಇಷ್ಟೊಂದು ಮನಸ್ಸಿಗೆ ಹಚ್ಕೊಂಡಿದ್ಯಲ್ಲ, ಏನಮ್ಮ ಸಮಾಚಾರ ಎಂದಳು. ಏನಿಲ್ಲ, ಸುಮ್ಮನಿರು, ನಾನು ಮಲಗಬೇಕು ಎಂದು ಮುಸುಕೆಳೆದುಕೊಂಡಳು ಅಮೃತ, ಎಲ್ಲಿ ಸಿಕ್ಕಿ ಹಾಕಿಕೊಳ್ಳುವೆನೆಂಬ ಭಯಕ್ಕೆ. ನಕ್ಕಾನು ಬಟ್ಟಲನ್ನು ಹಿಡಿದು ಕೆಳಗೆ ಹೋದಳು. ವಾರಕ್ಕೆ 4 ದಿನದ ಕ್ಲಾಸ್ ಇರೋದು ಅಕ್ಷಯ್ನಿಗೆ. ಕ್ಲಾಸ್ಗೆ ಬಂದ ಅಮೃತ ಅವನ ಕ್ಲಾಸ್ ಇವತ್ತು ಇಲ್ಲದಿರುವುದನ್ನು ತಿಳಿದು ಏನೋ ಬೇಜಾರು ಅನ್ನಿಸಿತು. ಆದರೂ ಸತ್ಯ ಅವನಿಂದ ಬಯಸಿಕೊಳ್ಳೋದು ತಪ್ಪಿತಲ್ಲ ಎಂದುಕೊಂಡಳು. ಅದೊಂದು ದಿನ ಮಂಗಳ ಮತ್ತವರ ಮಗನ ಆಗಮನವಾಯಿತು ಮನೋಹರ್ ಅವರ ಮನೆಗೆ. ಅನಘಾ ಮತ್ತು ಅಮೃತ ಇಬ್ಬರೂ ಕಾಲೇಜಿಗೆ ಹೋಗಿದ್ದರು. ಅನಘಾಳ ಫೈನಲ್ ಎಕ್ಸಾಮ್ ಇತ್ತು. ಮನೋಹರ್ ಅವರು ಆಫೀಸಿಗೆ ಹೋಗಿದ್ದರು. ಮನೆಯಲ್ಲಿದ್ದವರು ಕೌಶಲ್ಯ ಮತ್ತು ಕಾವೇರಮ್ಮನವರು ಅಷ್ಟೆ. ಬಂದವರನ್ನು ಆದರದಿಂದಲೇ ಬರಮಾಡಿಕೊಂಡು ವಿಚಾರಿಸಿ ಅವರಿಗೆ ಪಾನಕವನ್ನು ನೀಡಿದರು. ಪಂಕಜ್ಗೆ ಕೊಡಲು ಹೋದಾಗ ಅದನ್ನು ಕುಡಿಯಲು ನಿರಾಕರಿಸಿದ. ಮಂಗಳಾರವರು ಕುಡಿದು, ಏನೇ ಹೇಳಮ್ಮ, ನಮ್ಮ ಕೌಶಲ್ಯ ಬಡವ್ರ ಮನೆ ಮಗಳಾದರೂ ಅವಳ ಕೈ ರುಚಿ ಮಾತ್ರ ಚಂದ ನೋಡು ಎಂದಳು ಕೊಂಕಾಡುತ್ತಾ. ಕಾವೇರಮ್ಮನವರು, ಯಾಕೆ ಮಂಗಳ ಹೀಗಂತೀಯ, ನನ್ನ ಸೊಸೆ ಮುತ್ತಿನಂತ ಉಳ್ಕಣೆ, ಬೇರೆಯವ್ರ ಹಾಗೆ ನಮ್ಮನ್ನು ಮೂಲೆ ಕೂರಿಸಿ ತಾವು ಮೆರೆಯಲ್ಲ ಎಂದರು ಕಡ್ಡಿ ಮುರಿದಂತೆ, ಮಂಗಳಾರವರಿಗೆ ನಾಟುವಂತೆ. ಏಕೆಂದರೆ ಮಂಗಳರ ಅತ್ತೆ ಮಾವ ತುಂಬ ಒಳ್ಳೆಯವರು, ಊರಿಗೆ ಶ್ರೀಮಂತರೂ ಕೂಡ. ಮಂಗಳಾರವರು ಸೊಸೆಯಾಗಿ ಹೋದ ಮೇಲೆ ಪಾಪ ಅವರ ಅತ್ತೆ ಮಾವರನ್ನು ಮನೆಯ ಕೆಲಸದವರಂತೆ ನೋಡಿಕೊಳ್ಳಲು ಶುರುವಿಟ್ಟರು. ಹಾಗಾಗಿ ಅವರಿಗೆ ಕಾವೇರಿ ಅವರು ಬಿಸಿ ಮುಟ್ಟಿಸಿದ್ದರು. ಹೋಗ್ಲಿ ಬಿಡಮ್ಮ, ಅದು ಸರಿ, ಮನೋಹರ ಎಲ್ಲಿ ಎಂದರು. ಇಲ್ಲ ಅತ್ತಿಗೆ, ಅವರು ಕೆಲ್ಸಕ್ಕೆ ಹೋಗಿದ್ದಾರೆ, ಇನ್ನೊಂದು ಅರ್ಧ ಗಂಟೆ ಬರ್ತಾರೆ ಎಂದರು. ಏನಪ್ಪ ಪಂಕಜ್, ಚೆನ್ನಾಗಿದ್ದೀಯಾ ಎಂದರು ಕೌಸಲ್ಯ. ಹ್ಞೂ ಎಂದನಷ್ಟೇ ಮೊಬೈಲ್ನಲ್ಲಿ ಹೊಕ್ಕಿದವನು ತಲೆ ಎತ್ತದೆ. ಅವರಿಗೆ ಏನೂ ಅನ್ನಿಸಲಿಲ್ಲ, ಏಕೆಂದರೆ ಅವರಿಗೂ ಅವನ ಬಗ್ಗೆ ಗೊತ್ತಿರುವುದೇ ಹಾಗಾಗಿ. ಅಷ್ಟೊತ್ತಿಗೆ ಮನೋಹರ್ ಅವರು ಬಂದರು. ಮನೆಗೆ ಬಂದವರನ್ನು ನೋಡಿ ಕುಶಲೋಪರಿ ವಿಚಾರಿಸಿದರು. ಮನೋಹರ, ಅಮ್ಮ ನಿನ್ನ ಹತ್ರ ಮಾತಾಡಿರ್ಬೇಕಲ್ವಾ ನಮ್ಮ ಪಂಕಜ್ ಮದುವೆ ಬಗ್ಗೆ. ನೀನೇನಂತೀಯ? ನಮ್ಮ ಅನಘಾ ಮತ್ತು ಪಂಕಜ್ನ ಜೋಡಿ ತುಂಬ ಚೆನ್ನಾಗಿದೆ ಕಣೋ. ನೀನು ಒಪ್ಪಿದರೆ 2 ತಿಂಗಳಲ್ಲಿ ಒಳ್ಳೆ ಮುಹೂರ್ತ ಇದೆ, ಮದುವೆ ಮುಗಿಸ್ಬಿಡ್ಬೋದು ಎಂದರು. ಅಕ್ಕ, ಇಲ್ಲಿ ನನ್ನ ಒಪ್ಪಿಗೆಗಿಂತ ಬಾಳಿ ಬದುಕಬೇಕಿರೋದು ನನ್ನ ಮಗಳು, ಅವಳ ಒಪ್ಪಿಗೆ ಮುಖ್ಯ. ಅದು ಅಲ್ಲದೆ ಅವಳ ಕಾಲೇಜ್ ಕೂಡ ಇನ್ನೂ ಮುಗ್ದಿಲ್ಲ, ಇಷ್ಟು ಬೇಗ ಮದುವೆ ಅಂದರೆ ನಮಗೂ ಕಷ್ಟವೇ. ಅದು ಅಲ್ಲದೆ ಪಂಕಜ್ಗೇನು ಕಮ್ಮಿ ಇಲ್ಲ, ಇವನ ಮದುವೆಗೋಸ್ಕರನೇ ಹುಡುಗಿರು ಕ್ಯೂ ನಿಲ್ತಾರೆ. ತುಂಬ ಅವಸರ ಮಾಡೋದಾದರೆ ಹಾಗೆ ಮಾಡೋದೇ ಒಳ್ಳೆಯದು ಅನಿಸುತ್ತೆ ಎಂದರು ಸಮಾಧಾನವಾಗಿ. ಇದನ್ನು ಕೇಳಿದ ಮಂಗಳಾರಿಗೆ ಅವರು ತಿರಸ್ಕರಿಸಿದ್ದು ಅವಮಾನವಾದಂತಾಯಿತು. ಏನೋ ಮನೋಹರ, ನಿನ್ನ ಮಗಳಿಗೆ ನಮಗಿಂತ ಶ್ರೀಮಂತರನ್ನು ನೋಡ್ತೀಯೇನೋ, ಬಾಗ್ಲಿಗೆ ಬಂದ ಅದೃಷ್ಟನ ಈ ರೀತಿ ತೊಳ್ಳೋದು ಚೆನ್ನಾಗಿರಲ್ವೇನೋ ಎಂದರು ಮಂಗಳ. ಇಲ್ಲಿ ಶ್ರೀಮಂತಿಕೆ ಪ್ರಶ್ನೆ ಅಲ್ಲ, ಮಕ್ಕಳು ಬದುಕಿನ ಪ್ರಶ್ನೆ ಅಷ್ಟೆ ಎಂದರು ನಿಖರವಾಗಿ. ಅಷ್ಟೊತ್ತಿಗೆ ಅನಘಾ ಮತ್ತು ಅಮೃತಾರವರು ಒಟ್ಟಿಗೆ ಕಾಲೇಜಿಂದ ಬಂದರು. ಬಾಗಿಲಲ್ಲೇ ಅವರನ್ನು ನೋಡಿ ಇಬ್ಬರಿಗೂ ಮುಖ ಬಾಡಿದಂತಿತ್ತು. ಒಳಗೆ ಬಂದವರು, ಅತ್ತೆ ಚೆನ್ನಾಗಿದ್ದೀರಾ ಎಂದು ಮಾತನಾಡಿಸಿದಳು ಅನಘಾ. ಅವಳನ್ನೇ ತಿನ್ನುವಂತೆ ನೋಡುತ್ತಿದ್ದ ಪಂಕಜ್ ದೃಷ್ಟಿ ಅವಳ ಮೈ ಮೇಲೆ ಇತ್ತು. ಅದನ್ನು ಗಮನಿಸಿದ ಅಮೃತ ಅವನನ್ನು ಮಾತನಾಡಿಸುವ ರೀತಿ ಹೋಗಿ ಅವನ ಕಾಲನ್ನು ಜೋರಾಗಿ ತುಳಿದು ಬಿಟ್ಟಳು. ಅಮ್ಮಾ ಎಂದನು ಮುಖ ಕಿವುಚುತ್ತಾ. ಓಹ್ ಸಾರಿ ಎಂದಳು ಅಮೃತ ತುಟಿಮರೆಯಲ್ಲಿ ನಗುತ್ತಾ. ಏನೇ ಅಮೃತ, ಕಣ್ಕಾಣಲ್ವಾ ಎಂದರು ಮಂಗಳ ಸಿಡುಕುತ್ತಾ.
ಅಯ್ಯೋ ಅತ್ತೆ, ಕೆಲವ್ರು ಕಂಡ್ರು ದೃಷ್ಟಿ ಸರಿಯಾಗಿರಲ್ವಂತೆ. ಅದಕ್ಕೆ ದೃಷ್ಟಿನ ಸರಿ ಮಾಡೋವಾಗ ಒಂದೊಂದು ಸಲ ಹೀಗಾಗೋಗುತ್ತೆ ಅಲ್ವಾ ಪಂಕಜ್ ಎಂದಳು ಅವನತ್ತ ಉರಿ ನೋಟ ಬೀರುತ್ತಾ. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.